ಏನೇನು ತಂದಿದ್ದಾರೆ ಅಂತ ನಮ್ಮಪ್ಪ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಪೆಪ್ಪರ್ ಫ್ರೈ, ಟೂ ಕಡಿಸಿದ್ಯಲ್ಲ ಬಾಬಾ. ಹಾಂ, ಏನು ಬ್ಲೋಯಿಂಗು ನೋಡಿ. ಗುಂಡ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನೇ. ಕೈ ನೋಡಿ ಹೆಂಗಾಗಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ತಿರ್ಗಾ ಮಿಲ್ಟ್ರಿ ಹೋಟೆಲ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಮೇನ್ ಚೆಫ್ ಬಂದು ನಮ್ಮ ಗೀತಾ ಆಂಟಿ. ನಮಸ್ಕಾರ ಅನ್ನಿ. ನಮಸ್ಕಾರ ಎಲ್ರಿಗೂ. ನಮ್ಮ ಸೆಕೆಂಡ್ ಚೆಫ್ ಬಂದು ಸರ್, ಬನ್ನಿ ಸರ್. ಸರ್ 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 ಇವ್ರು ಸೆಕೆಂಡ್ ಚೆಫ್. ನಮಸ್ಕಾರ ಅನ್ನಿ. ನಮಸ್ಕಾರ, ಸ್ವಾಗತ ಅನ್ನು. ನೀಟಾಗಿ ಅನ್ಪಾಪ. ನಮಸ್ಕಾರ, ಸ್ವಾಗತ ಸುಸ್ವಾಗತ. ಸುಸ್ವಾಗತ ಫೈನಲ್ಗೆ ಮಿಲ್ಟ್ರಿ ಹೋಟೆಲ್ಗೆ. ಮಿಲ್ಟ್ರಿ ಹೋಟೆಲ್ಗೆ ಅಷ್ಟನಾ? ಅಷ್ಟನಾ? ಬಾ ಮಾಡ್ಕೊ ಮಾಡ್ಕೊ ಹೋಗ್ರಪ್ಪ ಅಂತ ನೋಡಮ್ಮ. ಗೈಸ್ ನೋಡಿ ಗೈಸ್, ಏನೇನು ತಂದಿದ್ದಾರೆ ಅಂತ ನಮ್ಮಪ್ಪ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇದು ಚಿಕನ್ ಗುಂಡ್ಕಾಯಿ. ಇದು ಚಿಕನ್ ಬ್ರೆಸ್ಟ್ ಬೋನ್ಲೆಸ್. ಇದು ಮಟನ್ನು. ಇದು ಮಟನ್ ತಲೆ ಮಾಂಸ. ಇದು ಬೀಜ ಮತ್ತು ಗೇರು. ಇದು ಮಣ್ಣೀಲಿ. ಇದು ಕಾಲು. ಇದು ಕಾಲು ಸೂಪ್ಗೆ. ಇದು ಫ್ರೈ. ತಲೆ ಮಾಂಸ ಫ್ರೈ. ತಲೆ ಮಾಂಸ ಫ್ರೈ, ಮಟನ್ ಸಾಂಬಾರ್, ಗುಂಡ್ಗೆ ಫ್ರೈ. ಇದು ಇನ್ನೊಂದೇನೋ ರೆಸಿಪಿ ಅಂತ ಗೈಸ್, ಗೊತ್ತಿಲ್ಲ. ಮಾಡೋಣ, ಟ್ರೈ ಮಾಡೋಣ. ಇದನ್ನೆಲ್ಲ ಮಾಡ್ತಿರೋದು ನಿಮ್ಮ ನೆಚ್ಚಿನ ಗೀತಾ. ಪಾತ್ರೆ ತೊಳಿತಿದ್ದಾರೆ. ಆಮೇಲೆ ಎಲ್ಲಿ ತೋರಿಸ್ಬಿಡ್ತೀನಿ ಅಂತ ತೊಳಿದು ಎಲ್ಲ ಸೇರಿ ಇದನ್ನ ಇವತ್ತಿಗೆ ತಿಂದು ಖಾಲಿ ಮಾಡ್ಬಿಡೋಣ ಗೈಸ್. ಇಲ್ಲ, ಇವತ್ತು ನಾಳೆ ಗೈಸ್. ಇದು ಟ್ಯೂಸ್ಡೇ ತನಕ ಇಟ್ಕೊಂಡ್ಯಾ? ಮಣ್ಣೀಲಿನ ಈ ಥರ ಬಿಸಿನೀರು ಕಾಯಿಸಿ ಹಾಕ್ಕೊಂಡಿದ್ದೀವಿ. ಮಣ್ಣೀಲಿ ಫುಲ್ಲು ನೋಡಿ. ನಮ್ಮಮ್ಮ ಇದೆಲ್ಲ ಹಿಂಗೆ ಬಿಟ್ಟು ಹೊಟ್ಟೋದ್ರು. ಆರ್ಡ್ರ್ ಬಂತು ಅಂದ್ಬಿಟ್ಟು ಅಷ್ಟೇ ಗಾಯ್ಸ್. ನಮ್ಮಮ್ಮ ಏನೇನೋ ಆರ್ಡ್ರ್ ಮಾಡ್ತಾರೆ, ಬೇಜಾನ್ ಆರ್ಡ್ರುಗಳು. ಅಮೆಝಾನ್, ಮಿಂತ್ರಾ ಅಂತ ಆರ್ಡ್ರ್ ಮೇಲೆ ಆರ್ಡ್ರ್ ಕ್ಯಾ ಕರ್ ಮೇ ಮರ್ ಜಾऊं. ಸೊಕ್ಕಿಲಾಲಿ ಗೀತಾ. ಏನೇನು ಚೊಕ್ಕಿ ಮಾಡ್ತೇವೆ ಮೇಡಮ್ಮ? ವಯಸ್ಸಾಯ್ತು. ಏನದು? ಬಟ್ಟೆ, ಚಪ್ಪಲಿ. ಓಹೋ ನೋಡಿ ಚಪ್ಪಲಿ. ಓಹೋ 1,500 ಇದು. 600 rupees ಅಂತ ಗೈಸ್. ಚಪ್ಪಲ್ ಬೇಕಾ ನೋಡಿ, ಶೋಕಿ ಬೇಕಾ ಅಂಟಿಗೆ? ಏನಕ್ಕೆ? ಡೈಲಿ ಯೂಸ್ಗಾ? ಮನೇಲಿ ಹಾಕೊಂಡು ನೋಡಕ್ಕ ಹೆಂಗಾದ್ರೂ ನೆಕ್ಸ್ಟ್ ಲೆವೆಲ್. ನಂಗೊಂದು ತರ್ಸೋದು. ಜೋಯ್ಸ್ ನೋಡಿ, ಗುಂಡ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನೇ. ಕೈ ನೋಡಿ ಹೆಂಗಾಗಿದೆ. ಇಷ್ಟೊತ್ತು ನಾನೇ ಗುಂಡ್ಗೆ ಕ್ಲೀನ್ ಮಾಡಿದ್ದು. ನೋಡಿ, ಈಲಿ. ಇದು ಮಣ್ಣೀಲಿನ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ, ಗರಂ ಮಸಾಲ, ಪುದೀನ ಮಸಾಲ ಯಾವ್ದು ದಿನ ಹಾಕೆಲ್ಲ ಪಟ್ಪಟ್ಟಂತ. ಹೋಗಮ್ಮ ಹಾಕು. ಇದು ಬೇಯಿಸ್ಕೊಂಡು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದು. ಇದು ಬೇಯಿಸ್ಕೊಂಡಿರೋದು. ಬೇಯಿಸ್ಕೊಂಡು ಕಟ್ ಮಾಡಿ. ಇದು ಲಿವರ್ ಅಲ್ಲ, ಇದು ಮಣ್ಣೀಲಿ ಬೇರೆ, ಲಿವರ್ ಬೇರೆ. ಅಲ್ಲಿ ಬೀಜ ಬೇರೆ ಎಲ್ಲ ಲಿವರ್ಗೆ. ಇವಾಗ ತಲೆ ಮಾಂಸ ಮಾಡಬೇಕು. ಮಟನ್ ಸಾಂಬಾರು ರೆಡಿ ಆಗ್ತಿದೆ. ಮತ್ತು ಈ ಕಾಲಿದೆ ಇಲ್ಲಿ. ದಿಸ್ ಕಾಲು ಬೆಳಗ್ಗೆಗೆ ಸೂಪ್ಗೆ.
ಇದು ಗುಂಡಕಾಯಿ ಅದು ಫ್ರೈ ಇವತ್ತೇನಾ? ಮಾಡಿ ನೋಡೋಣ. ಯಪ್ಪ ಕಟ್ ಮಾಡ್ಕೊಡ್ತೀನಿ. ಎಲ್ಲ ಹೆಂಗೆ ತಿಂತೀರ ನೀವು ಮನ್ಸ್ರ? ಯಾವತ್ತು ತಿನ್ನೋದು ನೀನಾ? ಮನ್ಸಲನ್ರ ನೀವು ಅಷ್ಟ ರೆಡಿನಾ ಇದು? ಅಷ್ಟೇ, ಇದೇ ಲೈಟ್ ಅಷ್ಟೇ. ಇವಾಗ ಇದನ್ನ ಮತ್ತೆ ಇದನ್ನ ತಿನ್ನೋಣ ಪ್ಲೇಟ್ಗೆ ಹಾಕೊಂಡು ತಿಂತಾ ಆಮೇಲೆ ಇದ್ರಲ್ಲಿ ಹಾಕೊಂಡು ಗುಂಡ್ಗೆ ಫ್ರೈ ಮಾಡೋಣ. ಅದ್ರಲ್ಲಿ ಗುಂಡ್ಗೆ ಫ್ರೈಯಾ? ಆಗಲ್ಲ. ಹಾಂ ಸಾಲಲ್ಲ ಅದು ನೋಡಿ. ಚಿಕ್ಕದಾ? ದೊಡ್ಡ ಅದೇ ಬಾಣಲೆಗೆ ಹಾಕಿ ಮಾಡ್ತೀವಿ. ಟೇಸ್ಟ್ ಮಾಡೋಣ ಅವಾಗ. ಇದು ಬೀಜ ನಾಟ್ ಬ್ಯಾಡ್ ನಾವ್ ಯು. ಇದೆಲ್ಲ ತಿಂದ್ಮೇಲೆ ಹೆಂಗೆ ಜೀರ್ಣ ಮಾಡ್ಕೊತೀರ ಅಂದ್ರೆ ಅದರ ರಹಸ್ಯನೇ ನೀನು. ನೋಡಿ ಮಟನ್ ಸಾಂಬಾರು ರೆಡಿ ಆಗ್ತಿದೆ. ನಿನ್ನೆ ಮಾಡಿದ ರೆಸಿಪಿನೇ ಸೇಮ್. ಮನೇಲಿ ವಾರಕ್ಕೆ 3 ಸಲ 4 ಸಲ ಮಟನ್ ಚಿಕನ್ ಇದ್ದಿಲ್ಲ ಅಂದರೆ ನಮ್ಮ ಅಮ್ಮನಿಗೆ ಬೇಜಾರಾಗಿತ್ತಂತೆ. ಹಂಗೇನು ಮಾಡ್ತೀಯಾ? ತಿನ್ನೋದು ಇವರು ಮಟನ್ ವೆಜ್ ಸಾರು ಅಂದ್ರೆ ಊಟಕ್ಕೆ ಬರೋದೇ ಇಲ್ಲ ಮನೆಗೆ. ಹೌದಾ? ಹಾಂ ಹೇಳ್ತಾರೆ. ಕಲ್ಲ ಮಾಂಸ ಫ್ರೈ ಮಾಡ್ತೀಯಾ? ಮಾಡ್ತೀನಿ ಇರೋ, ಅದನ್ನ ಕ್ಲೀನ್ ಮಾಡಷ್ಟು 1 ಅವರ್ ಆಗತ್ಲಿ. ಯಾವ್ದು ಇದನ್ನ? ಹೌದು. ಓ ಇನ್ನು ಪೆಂಡಿಂಗ್ ಏನಿದೆ ಅಂದರೆ ಮಟನ್ ಸಾಂಬಾರು ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ. ಇವತ್ತು ತೋರ್ಸೋಕ್ಕೆ ತಾನೇ? ಇವತ್ತೇ ಎಲ್ಲ ತೋರಿಸ್ಬಿಟ್ಟೆ. ನಾಳೆನೂ ಇನ್ನೂ ಇದೆ ಗೈಸ್, ನಾಳೆನೂ ತೋರಿಸ್ತೀನಿ ನಿಮಗೆ. ನಾಳೆನೂ ನೋಡಿ, ನಾಳೆ ಇನ್ನೂ ಡಿಫ್ರೆಂಟ್ ವೆರೈಟಿ ಚಿಕನಲ್ಲಿ ಡ್ರ್ಯಾಗನ್ ಚಿಕನ್ ಎಲ್ಲ ಮಾಡಿದ್ವಿ ನೋಡಿ. ಮಿಲ್ಟ್ರಿ ಓಟ ತಿನ್ಬಿಟ್ರೆ ಇನ್ನೊಂದು ವಾರ ಎದ್ದಾಳಬಾರ್ದು. ಇಲ್ಲಿ ಇನ್ನೊಬ್ರು ಚೆಫು ಗುಂಡಿಕಾಯಿ ಮಾಡ್ತಿದ್ದಾರೆ. ಬೆಂಡೆಕಾಯಿ ನೂನ ಗುಂಡೆಕಾಯಿ ಸುಮ್ಮನೆ ಡ್ರೈ ಥರ, ಪೆಪ್ಪರ್ ಡ್ರೈ ಥರ ಮಾಡ್ತಿದ್ದಾರೆ. ಯಾರು ಅಂದರೆ ನಮ್ಮ ಚೆಫ್ ಇವರು. ಚೆಫ್ ಅವರು ಎಷ್ಟು ವರ್ಷಗಳಾದ್ಮೇಲೆ ಬಂದಿದ್ದಾರೆ. ಚೆಫ್ ಸರ್ ಸಾಕು ಸ್ವಲ್ಪ ಇಂಚೂರು ಉದುರಿಸು. ಹಾಯ್ ಮಸ್ತೈ ಹಾಯ್ ಮಸ್ತ ಕರ್ನಾಟಕ ಜನತೆಗೆ ಇವತ್ತು ಸ್ಪೆಷಲ್ ಏನು ಅಂದರೆ ಗುಂಡಿಗೆಕಾಯಿ ಏನು ಫ್ರೈ? ಪೆಪ್ಪರ್ ಫ್ರೈ. ಪೆಪ್ಪರ್ ಫ್ರೈ ಮಸಾಲ ಏನು ಬೇಕಾದರೂ ಅಂದ್ಕೊಳ್ಳಿ. ಡ್ರೈ ಆಗೋಗ್ಬಿಟ್ಟಿದೆ ಇವಾಗ, ಅದಕ್ಕೆ ಪೆಪ್ಪರ್ ಡ್ರೈ ಮಾಡ್ಬಿಟ್ಟು. ಇದನ್ನು ಕ್ಲೀನ್ ಮಾಡಿದ್ದು ಯಾರು ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ನಾನೇ. ಇಲ್ಲಿ ಲಿವರ್ ಇದೆ ನೋಡಿ, ಮಟನ್ ಸಾಂಬಾರು, ತಲೆ ಮಾಂಸ ಒಂದು ಜೀರಿಗೆ ಪುಡಿ ಹಾಕ್ತಾ ಮಮ್ಮಿ? ಹಾಕು ಯಾವುದು ಜೀರಿಗೆ ಪುಡಿ? ಅರೆ ವಾಸಂತು ಮಟನ್ ಬೆಂದಿದೆ. ಜೀರಿಗೆ ಪುಡಿ ಅದು ಇದು ಎಲ್ಲ ಹಾಕಿ ಗುಂಡಕಾಯಿ ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ. ಗುಂಡಕಾಯಿ ಚಟ್ನಿ ಇದು ನಾರ್ಮಲ್ಲು ಚಿಕನ್ ಫ್ರೈ ಮಾಡ್ಕೊಳ್ಳಲ್ಲ ಹಂಗೆ ಚೆನ್ನಾಗ. ಪೆಪ್ಪರ್ ಫ್ರೈ, ಪೆಪ್ಪರ್ ಡ್ರೈ. ಏನು ಇಷ್ಟ ಆಗೋಯ್ತು ಮಮ್ಮಿ? ಎಲ್ಲ ಹಾಕ್ಬಿಟ್ಟ? ಮಮ್ಮಿ ನಮ್ಮಮ್ಮ ನೋಡಿ ಸೊಂಟ ನೋಡಿ ಆ ರೇಂಜಲ್ಲಿ ತೊಳಿತಿದ್ದಾರೆ. ಸ್ಟೈಲ್ ನೋಡಿ ದಾದಾ, ಸ್ಟೈಲ್ ನೋಡಿ. ನಾಳೆ ಬೆಳಗ್ಗೆ ಎತ್ಕೊಳ್ಳೋ ಬಿಸಿಲ್ಲ. ಓ ರುಚಿ ಇಲ್ಲ. ಬೇರೆ ಎಲ್ಲ ಮಸಾಲ ಓಕೆ ಮೈಲ್ಡಾಗಿ.
ಕಾಣಿಸ್ತಿದ್ಯಲ್ಲ ಬಾ ಬಾ ಊಟ ಮಾಡು ಬಾ ತೂಕ ಡ್ರಾಮ ಏನು ಮಾಡ್ತಿದ್ದ ತೂಕ ಡ್ರಾಮ ತೂಕಡಿಸ್ತಿದ್ದ ಸಂಚಾರಿ ಡುಮ್ಮ ಚಂದನ್ರಿ ಕೇಸರೆ ಬ್ಲೋಯಿಂಗು ಹಾಂ ಏನು ಬ್ಲೋಯಿಂಗು ಮೈ ಬ್ಲೂಡಿಂಗು ಬ್ಲೀಡಿಂಗ್ ನೋಡಿ ಗೈಸ್ ಹೆಂಗಿದೆ ಪೀಸು ಇದಕ್ಕೆ ಆನಿಯನ್ ಎಲ್ಲ ಇಟ್ಬಿಟ್ರೆ ಮಗ ಇವಾಗ ಹೊರಗಡೆ ಯಾರೋ ಫ್ರೆಂಡ್ಸ್ ಬಂದರು ಅಂತ ಹೋಗಿದ್ದಾನೆ, ಅದಕ್ಕೆ ವಿಡಿಯೋ ಮಾಡು ಅಂತ ಹೇಳಿದ್ದಾನೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಲೆ ಮಾಂಸ ಮಾಡ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ 5 ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಎಣ್ಣೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೆಂಪು ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಉರಿಬೇಕು. ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಅದಕ್ಕೆಲ್ಲ ಅರಿಶಿನ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀರಲ್ವಾ, ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅಲ್ಲ 2 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ 1 ಸ್ಪೂನ್, ಆಮೇಲೆ ಗರಂ ಮಸಾಲ, ಜೀರಿಗೆ ಪುಡಿ 1 ಸ್ಪೂನ್, ಪೆಪ್ಪರ್ ಪುಡಿ 1 ಸ್ಪೂನ್, ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ತಲೆ ಮಾಂಸದ ನೀರು ಬೆಂದಿರಲಿ. ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಮಸಾಲೆ ಎಲ್ಲ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಯಾವಾಗ ಮಸಾಲೆ ಬೇಯಿತೋ ಆವಾಗ ಫ್ರೈ ಎಲ್ಲ ಸಖತ್ತಾಗಿರುತ್ತೆ. ದೊಡ್ಡ ಮಗ ಬಂದ ತಾಯಿ ಇವಾಗ ಇಳಿದ್ಬಿಟ್ಟ. ಅದನ್ನ ಇವಾಗ ಹಾಕೋದಕ್ಕೆ ಎಲ್ಗಾಕ್ಲಿ ಇದೇ ಇಟ್ಕೋ. ಅದು ನನ್ನ ಕೈಲಿ ಹಾಕ್ಸೋದೇನು? ಹಿಂಗೆ ಒಂದು ಕ್ಯಾಮ್ರಾ ಇಟ್ಕೊಂಡಿಲ್ವಾ? ಒಂದೇ ನೀರೆಲ್ಲ ಉಯ್ಬೇಡ ಜಾಸ್ತಿ, ಪೀಸಸ್ ಎತ್ತಾಕೋ. ಅಡ್ಡ ಇಟ್ಕೊಂಡ್ಬಿಟ್ರೆ ಕೈ ಇರಮ್ಮ ಹಂಗೆ ಹಾಕ್ತೀವಿ. ಹಂಗೆ ಚಲ್ಬೇಡ, ನಿಧಾನಕ್ಕೋ. ಸರಿ ಸರಿ. ಅದೇ ನನ್ನೇನು ತೋರಿಸ್ತೀಯಾ? ಇದರಲ್ಲಿ ಕಿವಿಗೆ ಹಾಕೋಬಿಟ್ಟು ಸರಿ 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 ಮೇಡಮ್ ಅಂತವನೇ. ನಾನು ನಿನಗೆ ಹೇಳಿದ್ದು. ನಂಗೇನಾ? ಹೇಳಿದೆ ಎಲ್ಲ ಇವತ್ತಿಗೆ ಮಾಡ್ಬಿಟ್ಟು ತಿನ್ಬಿಡ್ರಿ. ಏನು ಮಾಡಿಲ್ಲ ನಾನು, ಸಾಂಬಾರು ಈ ಫ್ರೈ ಅಷ್ಟೇ ಮಾಡಿರೋದು. ಅದು ಮಸಾಲೆ ಎಲ್ಲ ಹಾಕಿದ್ಯಾ? ನೋಡು ನೋಡಿ ಕಾಯ್ ತಲೆ ಮಾಂಸ. ಇದು ಫೇವ್ರೇಟ್ ಯಾರು ಗೊತ್ತಾ? ನನ್ನ ಗಂಡನಿಗೆ.
ನಾನು ಗಂಡಿಗೆ ಎಲ್ಲರಿಗೂ ತಲೆ ಮಾಂಸ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ, ಇದಕ್ಕೆ ಇನ್ನೂ ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರನ್ನು ಉದಿಸ್ರೆ ಸಕ 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 ಅಂತ ಇದ್ದರೆ ಚುಕ್ಕು 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 ಚು. ಅಷ್ಟೇ ಗೈಸ್, ಇದು ತಲೆ ಆಯಿತು. ಬಂದಮೇಲೆ ನನ್ನ ಹಸ್ಬೆಂಡ್ ಕೈಲಿ ಟೇಸ್ಟ್ ನೋಡಿಸಿ ಇವಾಗ ನಮ್ಮ ಯಜಮಾನ್ರು ರಿವ್ಯೂ ಮಾಡ್ತಾರೆ. ಅಪ್ಪಪ್ಪ, ಮೈ ಮೇಲೆಲ್ಲ ಸುರಿಸ್ಕೊತೀರಲ್ರಿ ರೀ 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 ನೋಡಿ, ಇಲ್ಲಿ ತಿರ್ಗಿಸ್ಕೊಬಿಟ್ರು. ಜನಗಳಿಗೆ ಏನು ಹೇಳ್ತೀರಾ ಸರ್? ಹೆಂಗೆ ಮಾಡಿದಾಳೆ ನಿಮ್ಮ ಹೆಂಡ್ತಿ ನೋಡಿ. ಚೆನ್ನಾಗಿ ಬಂದಿದೆಯಾ? ಹ್ಞೂ, ಟೇಸ್ಟ್ ಹೆಂಗಿದೆ ಅಂತೇಳು. ಚೆನ್ನಾಗಿದೆ ಕಣ. ಸೂಪರನು. ಸೂಪರಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಹ್ಞೂ, ಓಕೆನಾ? ಬಾಯ್.